ಫ್ರೆಂಡ್ಸ್, ಇದೊಂದು BS6 ಗಾಡಿ ಸಿಂಗಲ್ ಪ್ಲಗ್ ಇದು. ಇದರಲ್ಲೂ ಇಂಜೆಕ್ಟ್ರ್ ಹೋಗ್ಬಿಟ್ಟಿದೆ. ಪ್ಲಸ್ ತುಂಬ ಆಯಿಲು, ಟ್ಯಾಂಕಲ್ಲಿ ಆಯಿಲ್ ಇದೆಯಾ ಎತ್ಬಿಟ್ಟು ನೋಡಬೇಕು. ನೋಡಿಸ್ತೀನಿ ಆಯಿಲ್ ಐತಾ ಇಲ್ಲ ಅಂದ್ಬಿಟ್ಟು. ಮತ್ತೆ ಇದರಲ್ಲಿ ಏನು ಸ್ಟೋರಿ, ಫಸ್ಟಿಗೆ ಗಾಡಿ ಬಂದರೆ ಇಂಜೆಕ್ಟ್ರ್ ಹೋಗಿದೆ ಕನ್ಫರ್ಮು. ಮತ್ತು ಗ್ಯಾಸು ಬರ್ತಾಯಿಲ್ಲ, ಕರೆಂಟು ಬರ್ತಾಯಿಲ್ಲ. ಪೆಟ್ರೋಲ್ಗೆ ಹಾಕಿದ್ರೆ ಕರೆಂಟು ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಗೆ ಹಾಕಿದ್ರೆ ಪ್ಲಗ್ಗಲ್ಲಿ ಕರೆಂಟು ಬರೋಲ್ಲ, ಗ್ಯಾಸು ಬರೋಲ್ಲ. ಎಲ್ಲ ರೀತಿ ಚೆಕ್ ಮಾಡಿದೆ. ಲಾಸ್ಟಿಗೆ ಬರೀ ECU ಆಚೆ ತೆಗೆದು ಮತ್ತೆ ಒಳಗಡೆ ಹಾಕಿದೆ, ಓಕೆ ಆಗಿಬಿಡ್ತು ಗಾಡಿ. ಏನು ಮಾಡಿಲ್ಲ. ಇಷ್ಟೆಲ್ಲ ಬಿಚ್ಚಿ ಇದು ಚೇಂಜ್ ಮಾಡಿ ನೋಡಿದೆ, ಬೇರೆ ಗಾಡಿದು ಹಾಕಿ, ಅದು ಓಕೆ ಇದೆ. ವೈರಿಂಗ್ ಕರೆಕ್ಟಾಗಿದೆ. ಈ ECMಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಬಿಚ್ಚಿ ಮತ್ತೆ ಹಾಕಿದೆ, ಗಾಡಿ ಸರೋಯ್ತು. ಮತ್ತೆ ಇಂಜೆಕ್ಟ್ರ್ ಹೋಗಿದೆ. ಪ್ಲಸ್ ಗ್ಯಾಸ್ ಟ್ಯಾಂಕು ಸ್ವಲ್ಪ ಡೌಟ್ ಇದೆ, ನೋಡಬೇಕದು. ಗ್ಯಾಸ್ ಬರ್ತಾನೆ ಇದೆ, ನೋಡ್ಬೋದು. ಕಾನ್ ಕರಕಿಲಿ ಆಯಿಲ್ ಬರ್ತಾನೆ ಇದೆ ಇದರಲ್ಲಿ. ಇವಾಗ ಗ್ಯಾಸ್ ಫಿರ್ ಆಫ್ ಕರ್ ಕಾನ್ ಕರ ಎಷ್ಟು ಬರ್ತಾಯಿದೆ ನೋಡ, ವಾಲ್ಡೋರ್ ಮೇಲೆ ನೋಡಿ. ಗಾನ್ ಕರ ಆಫ್ ಕರ್ ಕಾನ್ ಕರ, ಕೈಯೆಲ್ಲ ನೋಡಿ ಪೈಪಿಂದ ಬರ್ತಾನೆ ಇದೆ. ಮತ್ತೆ ಇಂಜೆಕ್ಟ್ರ್ ಹಾಕ್ರೆ ಮತ್ತೆ ಕೇಳುತ್ತೆ. ಇಷ್ಟೆಲ್ಲ ರಥಾಂತರ ಈ ಗಾಡಿಯಲ್ಲಿ. ಯಾಮ್ ಮಾಡಿದ್ರೆ ಏನೇನು ಆಗಿಬಿಡುತ್ತೆ. ಹುಷಾರಾಗಿ ಕೆಲಸ ಮಾಡಿ, ತಿಳುವಳಿಕೆ ಇದ್ದರೆ ಮಾಡಿ, ತಿಳುವಳಿಕೆ ಇಲ್ಲದೆ ಇದ್ದರೆ ಬಿಟ್ಬಿಡ್ರಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾವೇ ಇಲ್ಲಿ ತಲೆ ಕೆಡ್ಸ್ಕೊಬೇಕು, ಏನು ಮಾಡೋದು. ಯಾರೋ ಪಾಪ ತುಮಕೂರಿಂದ ಫೋನ್ ಮಾಡ್ತಾಯಿದ್ದೀವಿ, ಇದೇ ಫ್ಲವರಮ್ ಅದು. ಮತ್ತು ECU ಎಲ್ಲ ಹಾಕಿ ನೋಡಿದೆ ಸರ್ ಅಂದರು. ಮತ್ತೆ ಏನು ಪಿನ್ಗಿನ್ ಬೆಂಡ್ ಆಯ್ತಾ ಏನಂತ ಗೊತ್ತಿಲ್ಲ, ಏನು ಮಾಡಿದ್ರೋ ಗೊತ್ತಿಲ್ಲ. ನಿಮ್ಮ ಗಾಡಿ ಇಲ್ಲಿದ್ದರೆ ನೋಡ್ಬೋದು. ಎಲ್ಲೋ ಇರೋದು ನಾನು ಇಷ್ಟೆಲ್ಲ ಅದಾಂಟ್ರ ನೀವು ಚೆಕ್ ಮಾಡಿ ಒಂದೊಂದು ವೈರು ಅಂದರೆ ಆಗುತ್ತಾ, ಆಗಲ್ಲ. ಮತ್ತು ನೋಡೋಣ ಇವಾಗ ಗ್ಯಾಸ್ ಟ್ಯಾಂಕು ನಿನ್ನೆ ಮಾಡಿದ್ದೆ, ಮೊನ್ನೆನೋ ಯಾವಾಗ ವೀಡಿಯೋ, ಇದೊಂದು ವೀಡಿಯೋ ಮಾಡೋಣ ತಿರ್ಗಾ. ನೋಡೋಣ ಎಷ್ಟಿದೆ ಆಯಿಲು ಏನು ಎತ್ತ ಅಂದ್ಬಿಟ್ಟು. ಮತ್ತು ಈ ಮೀಟ್ರ್ ಕಪ್ಲರು, ಸ್ವಿಚ್ಚದು ಕಪ್ಲರು ಎರಡು ಬಿಚ್ಕೊಬೇಕು. ಮತ್ತು ಈ ಪೈಪು ಬಿಚ್ಕೊಬೇಕು. ನೋಡಿಸ್ತೀನಿ. ಇದು 28 ಸ್ಪಾನರು, ಉಲ್ಟಾ ಥ್ರೆಡ್ ಇರುತ್ತಿದ್ದು. ಗ್ಯಾಸು ಆಫ್ ಮಾಡ್ಕೊಬೇಕು ಫಸ್ಟಿಗೆ. ಇದೆಲ್ಲ ಬಿಚ್ಚೋ ಟೈಮಲ್ಲಿ ಸೂಕ್ಷ್ಮವಾಗಿ ಬಿಚ್ಚಬೇಕು. ಇದು ಯಾವಾಗ ಬಿಚ್ಚೋವಾಗೂ ಈ ಕಡೆ ಒಂದು 17 ಸ್ಪಾನರ್ ಹಾಕ್ಕೊಬೇಕು, ಈ ಕಡೆ ಇದು ಹಾಕ್ಕೊಂಡು ಇದು ಸಪೋರ್ಟ್ಗೆ. ಇಲ್ಲಾಂದರೆ ಇದನ್ನೇ ಲೂಸ್ ಮಾಡೋಕ್ಕೋದು ಇದು ಮುರಿದೋಗ್ಬಿಡುತ್ತೆ. ಇಲ್ಲಿ 17 ಸ್ಪಾನರ್ ಹಾಕಿಬಿಟ್ಟು ಯಾವ ಕಡೆ ನಾವು ಟೈಟ್ ಮಾಡ್ಬೇಕಂದ್ರೆ ಮೇಲೆ ಎತ್ತಿ ಹಿಡ್ಕೊಬೇಕು, ಲೂಸ್ ಮಾಡ್ಬೇಕಂದ್ರೆ ಕೆಳಗಡೆ ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಕಡೆ ಲೂಸ್ ಮಾಡಬೇಕು. ಇಲ್ಲಾಂದರೆ ಮುರಿದೋಗ್ಬಿಡುತ್ತೆ ಅದು ಕನ್ಫರ್ಮ್ ಆಗಿ. ಈ ಪೈಪು ಬಿಚ್ಕೊಂಡಿದ್ದೀನಿ 19 ಸ್ಪಾನರ್. ಅದ್ರಿಗೆ ತಿರುಗಿ 28. ಈ ರೀತಿ ಹಾಕ್ಕೊಂಡು ಅದ್ರಿಗೊಂದು ಈ ಥರ ರಿಂಗ್ ಹಾಕ್ಕೊಂಡು ಮೇಲೆಗೆ ಕೆಳಗಡೆಗೆಲ್ಲ ಎಲ್ಲ ಟೈಟ್ ಮಾಡಿ. ಮತ್ತೆ ಉಲ್ಟಾ ಥ್ರೆಡ್ ಇರುತ್ತೆ ನೋಡಿ, ಉಲ್ಟಾ ಥ್ರೆಡ್ ಇದು. ಮತ್ತೆ ಏನೋ ಮಾಡಿ ಮುರಿದಾಕ್ಕೊಂಬೇಡ್ರಿ, ಅದೊಂದು ದೊಡ್ಡ ರಾಮಾಯಣ ಆಗಿಬಿಡುತ್ತೆ. ಹಿಂಗೆ ಅಸೆಂಬ್ಲಿ ಆಚೆ ಎತ್ಕೊಂಬೇಡಿ, ಹಿಂಗೆ ಮತ್ತು ಅಷ್ಟಿರುತ್ತೆ ಅಲ್ಲಿ. ಇವಾಗ ಗಾಡಿ ಫುಲ್ಲು ಬಗ್ಸ್ಬೇಕು. ಬಾಜಿರಕ್ರೆ ಗಾಡಿ ಎಷ್ಟು ಎತ್ತಬೇಕಂದ್ರೆ ಫುಲ್ ದಪ್ಪಕ್ಕಿಗೆ ಹೋಗಬೇಡಿ, ಇಷ್ಟು ಎತ್ತರ ಸಾಕು. ಫುಲ್ಲು ಈ ಥರ ಟೈರು ಸಪೋರ್ಟ್ಗೆ ಓಪನ್ ಐತೆ. ಮತ್ತು ನೋಡೋಣ ಆಯಿಲ್ ಬರುತ್ತಾ ಬರೋಲ್ಲ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾದ್ರೆ ಎತ್ಬಿಟ್ಟು. ಸ್ವಲ್ಪ ಹೊತ್ತು ಇಳಿಬೇಕದು. ಅಬ್ಸರ್ವ್ छोड़ो इधर, अब्जर्व ऑटो
ಅಬ್ಸರ್ವ ಗಾಡಿ ಹಾಂ ಬಸ್ 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 ಪಕಳಿ ಪಾನ್ಲ ಅದ ಎತ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಆಯಿಲೆಲ್ಲ ಈ ಕಡೆ ಬರುತ್ತೆ, ಆ ಕಡೆ ಗ್ಯಾಸ್ ಪ್ರೆಸರ್ಗೆ. ಹಾಂ ಮತ್ತೆ ನೋಡಿಸ್ತೀನಿ ನನಗೆ ಎಲ್ಲ ಬರ್ತಾನೆ ಇದೆ. ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಬಿಡೋಣ, ಸುಮ್ಮನೆ ಡೌಟ್ ಯಾಕೆ. ಪದೇ ಪದೇ ಅಷ್ಟು ಡೆಡ್ಡಾಗೋ ಅಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಅದು ತುಂಬ ರಿಕ್ಸ್ ಇದೆ. ನೋಡೋಣ. ಡಕಲ್ ಪಕಡ ನೋಡೋಣ ಬರುತ್ತಾ. ಒಂದು ನಿಮಿಷ ಆಯಿತು. ಶುರು ಆಯಿತು. ಸ್ವಲ್ಪ ಹೊತ್ತು ಬಿಡ್ಬೇಕು ಅದ್ರಿಗೆ. ಸ್ವಲ್ಪ ಹೊತ್ತು ಬಿಟ್ರೇ ಆಯಿಲೆಲ್ಲ ಇಳಿಯೋಕ್ಕೆ ಚಾನ್ಸಸ್ಸು, ಇಲ್ಲಾಂದರೆ ಸುಮ್ಮನೆ ಅದು ಗೊತ್ತಾಗಲ್ಲ. ಇದು ಓಪನ್ ಮಾಡೋಣ. ಸ್ವಲ್ಪ ಹೊತ್ತು ಆಯಿತು ಬಿಟ್ಟು ಬರಬೇಕು ಆಯಿಲ್ ಇದರಲ್ಲಿ. ಅಷ್ಟಲ್ಲಿದೆ ಅಂದರೆ ಇಲ್ಲಿ ಬಂದೇ ಬರುತ್ತೆ, ಎಷ್ಟು ಬರುತ್ತೆ ಅಷ್ಟು. ಜಾಸ್ತಿ ಏನು ಕಚಡ ಇಲ್ಲ ಇದರಲ್ಲಿ. ಅಲ್ಲಿ ಹೆಂಗೆ ಬಂತು ಆಯಿಲ್ ಅಷ್ಟು ಆಯಿಲು ಅನ್ನೋದೇ ಇವಾಗ ದೊಡ್ಡ ತಲೆನೋವು. ನೋಡೋಣ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಎಷ್ಟು ಬರುತ್ತೋ, ಯಾಕಂದರೆ ಡೌಟು. ಎಲ್ಲ ಕೇಳ್ತಾ ಇರ್ತಾರೆ ಎಷ್ಟು ಕಿಲೋಮೀಟ್ರಿಗೆ ಚೇಂಜ್ ಮಾಡಬೇಕು ಅಂತ. ಎಲ್ಲ ಸ್ವಲ್ಪ ಇರುತ್ತೆ, ಅದಕ್ಕೆಲ್ಲ ಏನು ತಲೆ ಕೆಡ್ಕೊಳೋದಿಲ್ಲ. ಇಂಜೆಕ್ಟ್ರಲ್ಲಿ ಅಲ್ಲಿ ಪೈಪಲ್ಲಿ ಕಿತ್ಕೊಂಬರ್ತಾ ಇರೋದಕ್ಕೆ ಡೌಟು. ಅದ್ರಗೋಸ್ಕರ ಇದೆತ್ತಿ, ಯಾಕಂದರೆ ಮುಂದೆ ತೊಂದರೆ ಆಗಬಾರ್ದು ಮಾಡಿದ್ಮೇಲೆ, ಅದು ಸಮಸ್ಯೆ. ಸುಮ್ಮನೆ ಏನೋ ಬಂತು ತಗಲಾಕಿದ್ರಿ ಕೊಟ್ರಿ ಅಂದರೆ ಆಗಲ್ಲ, ಆಯಿತಾ. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಬಂದರೆ ಬರಲಿಲ್ಲ ಅಂದರೆ ಇಳಿಸ್ಬಿಟ್ಟು ಟೈಟ್ ಮಾಡಿಬಿಡ್ತೀನಿ, ಸರೋಗುತ್ತೆ ಗಾಡಿ. ವಿಚಿತ್ರ ಪ್ಲವರಮೂಲ್ ಗಾಡಿಯಲ್ಲಿ ಏನು ಮಾಡ್ತೀರಾ. ಆಯಿಲ್ ಏನು ಅಷ್ಟು ಕಾಣಿಸ್ಕೊತಾ ಇಲ್ಲ, ಬಿಚ್ಚಾಕಿ ಇಳಿಸ್ಬಿಟ್ಟಿದ್ದೀನಿ, ಗಾಡಿ ಫಿಟ್ ಮಾಡ್ತಾಯಿದ್ದೀನಿ. ನೋಡೋಣ. ಇದು ಹಳೆ ಇಂಜೆಕ್ಟ್ರು. ಏನಾಗಿದೆ ಇದು ಅಂದರೆ ಫೈಲ್ಯೂರ್ ಆಗಿದೆ. ಫೈಲ್ಯೂರ್ ಹೆಂಗಾಯಿತು, ಹೆಂಗೆ ಚೆಕ್ ಮಾಡ್ತೀರಾ? ಕಡೆ ಹಪ್ಪನ ಇದು ಗ್ಯಾಸ್ ಪೈಪು ದಿಕ್ರ, ಇದು ಕಪ್ಲರು ಹಾಕಿದೆ. ಆನ್ ಕರೋ ನೋಡಿ, ಗ್ಯಾಸ್ ಬರ್ತಾಯಿಲ್ಲ. ಆಫ್ ಕರ್ ಆನ್ ಕರೋ. ಈಗ ಆನ್ ಮಾಡಿದ ತಕ್ಷಣ ಟುಸ್ ಅಂತ ಸೌಂಡ್ ಬರುತ್ತೆ. ಬರ್ತಾಯಿಲ್ಲ. ಆಫ್ ಕರೋ. ನವ ಇಂಜೆಕ್ಟರ್ ಠಲ್ಕ ರೋ. ಬೀಗ ಒಂದು ಟೈಮ್ ಆನ್ ಮಾಡಿದ್ರೆ ಫೈರಿಂಗ್ ಆಗುತ್ತೆ. ಇದು ಟಕ್ ಅಂತ ಫೈರಿಂಗ್ ಆಗ್ತಾಯಿಲ್ಲ ಅಂದರೆ ಫುಲ್ ಡೆಡ್ ಇದು. ಇದು ಹೊಸದು. ಹಾಕಿ ನೋಡೋಣ. ಆಫ್ ಕರ್ ಗಾನ್ ಕರೆ. ಇವಾಗ ಬರ್ತಾಯಿದೆ ಸೌಂಡು, ಅದರಲ್ಲಿ ಬರ್ತಾ ಇರಲಿಲ್ಲ. ಫಿರ್ ಆಫ್ ಕರ್ ಗಾನ್ ಕರೆ. ಹಿಂಗೆ ಒನ್ ಟೈಮ್ ಫೈರಿಂಗ್ ಆಗುತ್ತೆ, ಆಮೇಲೆ ಗಾಡಿ ಸ್ಟಾರ್ಟ್ ಆದಾಗ ಗ್ಯಾಸ್ ಸಪ್ಲೈ ಆಗುತ್ತೆ. ಇದು ಏನಕ್ಕಂದರೆ ಒನ್ ಟೈಮ್ ಫೈರಿಂಗ್ ಆಗುತ್ತಂದರೆ ಫಾಸ್ಟಾಗಿ ಸ್ಟಾರ್ಟ್ ಆಗಲಿ ಅಂತ. ಫಸ್ಟೆಲ್ಲ ಚೌಕ್ ಕೊಡ್ತಾಯಿದ್ರಲ್ಲ ನೀವು, ಆ ಥರ ಇದ್ರಿಗೆ ಈ ಗಾಡಿಗೆ ಈ ಚೌಕು. ಆಫ್ ಕರ್ ಗಾನ್ ಕರೆ ನೋಡಿ. ಒನ್ ಟೈಮ್ ಫೈರಿಂಗ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಒಂದು 4-5 ನೀವು ಬೀಗ ಆನ್ ಮಾಡಿ ಆಫ್ ಮಾಡಿ ಗಾಡಿ ಸ್ಟಾರ್ಟ್ ಆಗೋಲ್ಲ ಸ್ವಲ್ಪ ಹೊತ್ತು, ಆಮೇಲೆ ಎಷ್ಟೊತ್ತಿಗೂ ಸ್ಟಾರ್ಟ್ ಆಗುತ್ತೆ. ಹಂಗೆ ರಿಚ್ ಆಗಿಬಿಡುತ್ತೆ. ಇದು ಸಮಸ್ಯೆ. ಇದು ಫಿಟ್ಟಿಂಗ್ ಮಾಡೋಣ. ಬರೀ ಪ್ರೆಸ್ ಮಾಡಿಬಿಟ್ಟು ಈ ಕಡೆ ಎಳೆದ್ಬಿಟ್ರೆ ಸಾಕು. ಅಷ್ಟೇ ಅದ್ರ ಕೆಲಸ. ಇನ್ನೊಂದು ಮೇಲೆ ಕ್ಲಿಪ್ ಹಾಕಬೇಕು, ಅದು ಹಾಕ್ಬಿಡ್ತೀನಿ. ಅದು ಹಾಕಿ ಆಯಿತು. ಮತ್ತು CNGಯಲ್ಲಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಗಾಡಿ. ಇವಾಗ ನೋಡೋಣ. ಸ್ಟಾರ್ಟ್ ಕರೋ. ಫಸ್ಟ್ ಟೈಮ್
CNG ಅಲ್ಲೇ ಸ್ಟಾರ್ಟ್ ಆಯಿತು ಗಾಡಿ. ಓಕೆ ಆಯಿತು. ಆಯಿಲೆಲ್ಲ ನೋಡ್ಬೋದು ಎಷ್ಟಿತ್ತು ಬಂತು ಅಷ್ಟು ತೆಗ್ದಿದ್ದೀನಿ. ರನ್ನಿಂಗ್ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ಅದು ಕಮ್ಮಿ ಆಗಿಬಿಡುತ್ತೆ. ಏನಿದೆ ಕೆಲಸ ಎಲ್ಲ ಓಕೆ ಇದೆ. ಏನೋ ಗಡ 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 ಅಂತ ಇದೆ. ಬೇರೆ ಚಾಕ್ಲೇಟ್ ಏನಾನ ಬರ್ತಾ ಇದೆ. ಏನು ಸಮಾಚಾರ? ಮೀಟ್ರ್ ಊಟಾರು ಚಾಕ್ಲೇಟ್. ಹೆಂಗೆ ಹೋಗೋದು ಇದು? ಹೋಗುತ್ತಾ ಇಲ್ಲ? ಹೋಗ್ಬಿಡ್ತು. ಅದೇ ಅಷ್ಟು ಕದೆ ಹೋಗ್ಬಿಡ್ತು. ಓಕೆದೆ ಅದೇ ಅಷ್ಟು ಕದೆ ಹೋದ್ರೇ ಓಕೆ ಆಗೋದು. ಇಲ್ಲ ಅಂದರೆ ಓಕೆ ಆಗೋಕ್ಕೆ ಚಾನ್ಸೇ ಇಲ್ಲ. 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಗಾಡಿ ಓಡಿಸಿದ್ರೂ ಅದೇ ಅಷ್ಟು ಕದೆ ಹೋಗ್ಬೇಕು. ಆವಾಗ ಗಂಟೆ ಬಿಡಬೇಡ್ದು. ಆಮೇಲೆ ಬೇಕಂದ್ರೆ ಸ್ಕ್ಯಾನರ್ ಹಾಕಿ ಏನೋ ಕೋಡು ಗೀಡು ಇದ್ದರೆ ಏನಾನ ಎರೇಸ್ ಮಾಡ್ಬೋದು. ಏನು ಎರೇಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಕೆಲವೊಂದು ಗಾಡಿಯಲ್ಲಿ ಎರೇಸ್ ಮಾಡಲೇಬೇಕಾಗುತ್ತೆ. ಸ್ವಲ್ಪ ತೊಂದರೆಗಳು ಬರುತ್ತೆ. ಮತ್ತು ಅದೆಲ್ಲ ಏನು ಜಾಸ್ತಿ ತೊಂದರೆ ಆಗೋಲ್ಲ. ಮತ್ತು ನೋಡೋಣ ಓಡಿಸಿ ತಿರ್ಸಿ ಏನಾಗುತ್ತೆ ಇದು ಅಂತ ನೋಡ್ಬೋದು. CNGಗೆ ಇದೆ ಸ್ವಿಚ್ಚು. ಸುಮಾರು ತೊಂದರೆಗಳು ಬಂದ್ಬಿಡ್ತವೆ ಕೆಲಸ ಮಾಡೋ ಟೈಮಲ್ಲಿ. ಇಲ್ಲ RPM ಲೈಟ್ ಡೈರೆಕ್ಟ್ ಆಗಿಬಿಡುತ್ತೆ, ಚೆಕ್ ಲೈಟ್ ಬರೋಲ್ಲ. ಇಲ್ಲಾಂದರೆ ಏನೋ ಕೆಲಸ ಮಾಡಿರ್ತೀರ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ಕರೆಂಟ್ ಬರೋಲ್ಲ, ಗ್ಯಾಸ್ ಬರೋಲ್ಲ. ಎಲ್ಲ ಸಮಸ್ಯೆಗಳು ತುಂಬ ಫೇಸ್ ಮಾಡಬೇಕಾಗುತ್ತೆ. ಫೇಸ್ ಮಾಡಿಲ್ಲ ಅಂದರೆ ಸಿಕ್ಕಾಕ್ಕೊಂಡು ಸುಮ್ಮನೆ ಒದ್ದಾಡಬೇಕು. ನೋಡಿ, ನಾನು ನನ್ನ ಕೈಯಲ್ಲಿ ಆದಷ್ಟು ನೋಡಿಸ್ತಾ ಇದ್ದೀನಿ. ಯಾರೋ ಮಾಡೋರು ಮಾಡ್ಕೊಳ್ಳಿ, ಲೈಕ್ ಮಾಡೋರು ಮಾಡಿ. ಏನು ಮಾಡೋಕ್ಕಾಗುತ್ತೆ? ನಾನು ಇಷ್ಟೆಲ್ಲ ಕೆಲಸ ಫೋನಲ್ಲಿ ಹೇಳಿ ಯಾರಿಗೂ ಮಾಡೋಕ್ಕೂ ಸಾಧ್ಯ ಆಗೋಲ್ಲ. ಹೆಂಗೆ ಹೇಳಲಿ ಇಷ್ಟು ಕೆಲಸ? ನೀವು ಹೆಂಗೆ ಮಾಡ್ತೀರಾ? ಯಾವ ವೈರು ಕಲರ್ ಸಮೇತ ಹೇಳ್ಬೇಕಾ? ಕುತ್ಕೊಂಡು ಅಷ್ಟು ಟೈಮು ನನ್ನ ಹತ್ರ ಇಲ್ಲ. ವೀಡಿಯೋ ಹಾಕ್ತೀನಿ, ನೋಡಿ ಮಾಡ್ಕೊಳ್ಳಿ. ಏನೋ ಸಣ್ಣ ಪುಟ್ಟ ಸೊಲ್ಯೂಷನ್ ಕೊಡ್ಬೋದು ಅಷ್ಟೇ ಹೊರತು ಬೇರೆ ಇನ್ನೇನು ನಾನು ನಿಮಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಗಾಡಿಯಲ್ಲಿ ಒಂದೊಂದು ಥರ ತೊಂದರೆ ಇರುತ್ತೆ. ತೊಂದರೆ ಇರೋ ಟೈಮಲ್ಲಿ ಏನು ಮಾಡಲಿ? ನಾನು ಏನೂ ಮಾಡೋಕ್ಕಾಗಲ್ಲ. ಓಡಿಸಿ ನೋಡೋಣ ಏನಾಗುತ್ತೋ. ಓಕೆ ಇದೆ ಗಾಡಿ, ಪಿಕಪ್ ಎಲ್ಲ ಕರೆಕ್ಟ್ ಇದೆ. ಬೇರೆ ಇನ್ನೇನು ಮಾಡೋದು? ಇದ್ರಾಗ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಕೆಲಸ ಇದ್ದಿದ್ದು ಕ್ಲಿಯರ್ ಆಗಿದೆ. ಬೇರೆ ಇನ್ನೇನು ಮಾಡಬೇಕು? ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು. ಏನಂದರೆ ಅದು ಹೋಗ್ಬಿಡುತ್ತೆ, ಮೆಂಟ್ಲಾಗಿಬಿಡ್ತೀರಾ. ನಾನೇ ಮೆಂಟ್ಲಾಗಿಬಿಡ್ತೀನಿ ಒಂದೊಂದು ಟೈಮ್. ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಏನು ಮಾಡಲಿ, ಏನು ಇದನ್ನು ಮಾಡೋದು ಅಂತಲೇ ಅರ್ಥ ಆಗೋಲ್ಲ. ಆ ರೇಂಜಿಗೆ ತೊಗೊಂಡೋಗ್ಬಿಡುತ್ತೆ ಗಾಡಿ ಇದು. ನೀವೇನೋ ಮಾಡಿರೋದು ಕೆಲಸ ಅಲ್ಲೇನೋ ಆಗುತ್ತೆ ಬೇರೆ. ಗಾಡಿಗಳವರು ಅವ್ನು ಕೆಡಿಸ್ಬಿಟ್ಟ, ಇವ್ನು ಕೆಡಿಸ್ಬಿಟ್ಟ, ಇವ್ನು ಕೆಡಿಸ್ಬಿಟ್ಟ, ಅವ್ನು ಕೆಡಿಸ್ಬಿಟ್ಟ, ಕನ್ಫ್ಯೂಸ್ ಆಗಿಬಿಡ್ತಾರೆ ಅವರು. ಅದೇನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲಪ್ಪ ಅನ್ಕೊತೀರ. ಗಾಡಿಗಳವರು ಸಮಾಧಾನವಾಗಿರಬೇಕು. ಕೆಲಸ ಮಾಡೋ ಟೈಮಲ್ಲಿ ನೀವು ಸಮಾಧಾನವಾಗಿ ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಿ ಕೆಲಸ ಮಾಡಿದ್ರೆ ಕರೆಕ್ಟ್ ಬರುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಏನು ಮಾಡೋದು? ಇದು ಇವ್ರದ್ದು ಗಾಡಿ ಸರ್ ಆಯ್ತಾ ಗುರು? ಸರ್ ಆಯ್ತು ಸರ್. ಪಕ್ಕ ಪಕ್ಕ ಓಡಿಸು. ನಾಳೆ ಓಡಿಸ್ಬಿಟ್ಟು ನನಗೆ ಫೋನ್ ಮಾಡು. ಆಯ್ತು, ಮಾಡ್ತೀನಿ. ಹಾಂ, ಇರೋ ತೊಂದರೆನ ಕ್ಲಿಯರ್ ಮಾಡಿದ್ದೀನಿ. ಓಕೆ. ಯಾವ ಊರಿಂದ ಬಂದಿದ್ದೀನಿ ನಾನು? ನಾವು ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅಲ್ಲಿ ಇಲ್ಲಿ ಗಾಡಿಗಳು. ಏನು ಮಾಡೋದು ಇದೆ ಅಂದರೆ ಯಾರ ಹತ್ರನೂ ಹೋಗಿಲ್ಲಲ್ಲ ಮೆಕ್ಯಾನಿಕ್ ಹತ್ರ. ಇಲ್ಲ ಎಲ್ಲೂ ಶೋರೂಮ್ಗೆ ಮೆಕ್ಯಾನಿಕ್ ಹತ್ರ ಎಲ್ಲೂ ಹೋಗಿಲ್ಲಪ್ಪ. ಯಾರ ಮೇಲೆ ಏನಿಲ್ಲ, ಸೀದಾ ಇಲ್ಲಿ ತೊಗೊಂಬಂದಿದ್ದಾರೆ. ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಓಕೆನಾ? ಯಾರನ್ನ ಕೆಡಿಸಿದ್ರೇ ಆ ಟೈಮಲ್ಲೇ ನಾನು ಏನಾರು ಮಾತಾಡೋಕ್ಕಾಗೋದು.
ಒಳ್ಳೆ ಕೆಲಸ ಮಾಡಿ ಕಳಿಸಿರೋರು ಕೇಳ್ಕೊಳ್ಳಿ ಗಾಡಿಗಳವ್ರಿಗೆ, ಒಳ್ಳೆ ಕೆಲಸ ಮಾಡೋರಪ್ಪ ಹೋಗು ಅಲ್ಲೇ ಹೋಗು, ನಮ್ಮ ಹತ್ರ ಬರಬೇಡ ಗಾಡಿಗಳು ಜಾಸ್ತಿ ಅಂತ ಕಳಿಸ್ಬಿಡ್ತೀನಿ. ಕೆಟ್ಟ ಕೆಲಸ ಮಾಡೋರ ಹತ್ರ ನೀವು ಹೋಗಬೇಡಿ, ನಾನು ರಿಪೇರ್ ಮಾಡೋಕ್ಕಾಗಲ್ಲ. ಏನೋ ಆ ಟೈಮಲ್ಲಿ ಆ ಥರ ಆ ರೇಂಜ್ಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.